ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ, ನೀವು ಕೆಟ್ಟದಾಗಿ ಗ್ಯಾಸ್ ಬಿಡ್ತೀರಾ ಅಂತ. ಅದಕ್ಕೆ ಪವನ ಮುಕ್ತಾಸನ ಮಾಡಿ ಅಂತ ತೋರಿಸ್ಕೊಟ್ಟಿದ್ದೆ. ಅದಕ್ಕೆ ಬೇರೆ ಬೇರೆ ರೀತಿಯ ಕಮೆಂಟ್ಸ್ ಗಳೆಲ್ಲ ಬಂದಿತ್ತು. ಅದರಲ್ಲಿ ಕೆಲವು ಕಮೆಂಟ್ಸ್ ಗಳು ಈ ತರ ಇತ್ತು: ಮ್ಯಾಮ್ ನಂಗೆ ನೀ ಪೇನ್ ಇದೆ, ಈ ಆಸನ ಮಾಡ್ಬೋದಾ? ಮ್ಯಾಮ್ ನಾನು ಪ್ರೆಗ್ನೆಂಟ್ ಇದ್ದೀನಿ, ಈ ಆಸನ ಮಾಡ್ಬೋದಾ? ನಾನು ಈ ಒಂದು ಆಸನ ಮಾಡಿದ್ರೆ ಸಾಕ, ಎಲ್ಲ ಸರಿ ಹೋಗುತ್ತಾ ಅಂತ. ಅದಕ್ಕೆಲ್ಲ ಡೀಟೇಲ್ಸ್ ಆಗಿ ಕೆಳಗಡೆ ಕ್ಯಾಪ್ಷನ್ ಅಲ್ಲಿ ಬರ್ದಿದ್ದೀನಿ. ಆಮೇಲೆ ನಾನು ಇವತ್ತು ಕೆಲವು ಆಸನಗಳನ್ನು ಹೇಳ್ಕೊಡ್ತೀನಿ. ಇದು ನಿಮಗೆ ಕಾನ್ಸ್ಟಿಪೇಷನ್ಗೆ, ಮೋಷನ್ ಹೋಗದೇ ಇರೋದಕ್ಕೆ, ಬ್ಲೋಟಿಂಗ್ಗೆ, ಡೈಜೆಷನ್ ಪ್ರಾಬ್ಲಮ್ಗೆ, ಹಾಗೆ ಗ್ಯಾಸ್ ರಿಲೀಸ್ ಆಗಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಫಸ್ಟ್ ಒನ್ ಪಾಶ್ಚಿಮೋತ್ತಾಸನ. ಈ ತರ ದಂಡಾಸನದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಬ್ಯಾಕ್ ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಇನ್ಹೇಲ್ ಮಾಡ್ಕೊಂಡು ನಿಮ್ಮ ಕೈಗಳನ್ನ ಸ್ಟ್ರೆಚ್ ಮಾಡಿ, ಎಕ್ಸೇಲ್ ಮಾಡ್ಕೊಂಡು ಮುಂದಕ್ಕೆ ಬಾಗಿ. ಇನ್ಹೇಲ್ ಮೇಲೆ ಬನ್ನಿ, ಎಕ್ಸೇಲ್ ಮುಂದಕ್ಕೆ ಬಾಗಿ. ಇದನ್ನ ಒಂದು 10 ರೌಂಡ್ಸ್ ಮಾಡಿ. ಸೆಕೆಂಡ್ ಒನ್ ಬಾಲಾಸನ. ಈ ತರ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಕಾಲುಗಳನ್ನು ಚೂರು ಅಗಲವಾಗಿಟ್ಕೊಳ್ಳಿ. ಈ ತರ ಟ್ವಿಸ್ಟ್ ಮಾಡಿ. ಆಸನ ಭುಜಂಗಾಸನ. ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ, ನಿಮ್ಮ ಬೆರಳುಗಳನ್ನು ಸ್ಪ್ರೆಡ್ ಮಾಡಿ, ನಿಮ್ಮ ಕೈಗಳನ್ನ ಶೋಲ್ಡರ್ ಕೆಳಗಡೆ ಇಟ್ಕೊಂಡ್ಬಿಡಿ. ಇನ್ಹೇಲ್ ಮಾಡ್ಕೊಂಡು ನಿಮ್ಮ ಚೆಸ್ಟ್ ನ ಎಷ್ಟಾಗುತ್ತೋ ಅಷ್ಟು ಮೇಲ್ಗಡೆ ಲಿಫ್ಟ್ ಮಾಡಿ. 5 to 10 ಬ್ರೆತ್ಸ್ ಹೋಲ್ಡ್ ಮಾಡಿ. ಎಕ್ಸೇಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇದನ್ನು ಅಷ್ಟೇ ಒಂದು 5 to 10 ರೌಂಡ್ಸ್ ಮಾಡಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಆಸನ ಮಾಡ್ಬೇಕಾದ್ರೆ ನಿಮ್ಮ ಹೊಟ್ಟೆಗೆ ಯಾವುದೆಲ್ಲ ಆಸನಗಳು ಪ್ರೆಷರ್ ಕೊಡುತ್ತೋ ಆ ಎಲ್ಲ ಆಸನಗಳು ನಿಮ್ಮ ಕಾನ್ಸ್ಟಿಪೇಷನ್ಗೆ, ಬ್ಲೋಟಿಂಗ್ಗೆ, ಡೈಜೆಷನ್ ಪ್ರಾಬ್ಲಮ್ಗೆ, ಗ್ಯಾಸ್ ರಿಲೀಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಯಾರಿಗೆಲ್ಲ ನೆಸೆಸಿಟಿ ಇದೆಯೋ ಅವರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ.